ಶಶಿಕಲಾ ಶಶಿ ಯಾಕೆ ಬೇಕಾಗ್ತೆ? ಇವಾಗ ತಾನೇ ಒಳ್ಳೆ ಕನ್ಸ್ ಬಿದ್ದಿತ್ತು. ಶಶಿಕಲಾ ರೂಮಿಗೆ ಬಂದು ಅಣ್ಣ ಹೆಡ್ಲೈಟು. ನನ್ನ ಮಗ ನನ್ನ ಕನ್ಸಲ್ಲಿ ಕಾಣ್ತಿರೋದು ಈ ನನ್ನ ಮಗನ್ಗೆ ಹೆಂಗ್ ಗೊತ್ತಾಯ್ತು? ಏನೋ ಹೆಡ್ಲೈಟು? ಅಣ್ಣ ಅಲ್ಲಿ ನೋಡೋಣ ಹೆಡ್ಲೈಟ್ ಹಾಕೊಂಬತ್ತವನೆ. ಅಯ್ಯ ನನ್ನ ಮಗನೇ, ನಮ್ಮ ಗಾಡಿನಲ್ಲಿ ಏನು ಹೆಡ್ಲೈಟ್ ಇಲ್ವಾ ಅಥವಾ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ಬಿಟ್ಟು ಕೇಬಿನವ್ರು ಫೀಸ್ ಕಿತ್ಕೊಂಡವರ? ಹಾಕ ಲೈಟು, ಎತ್ತ ಗಾಡಿ. ಪಟ್ಟೆ ಕಣ್ಣಿಗೆ ಎಲ್ಲ ಇಟ್ಕೊಂಡಿದ್ಯಾ ನೀನು? ಹೆಡ್ಲೈಟ್ ಹಾಕೊಂಬತ್ತಾ ಇಲ್ವಾ? ಹೋಗ್ಲಾ ಹಿಂದಕ್ಕೆ. ಲೇ ನೀನೇನ್ ಹೆಡ್ಲೈಟ್ ಹಾಕೊಂಬರೋದು? ನಾವ್ ಹೆಡ್ಲೈಟ್, ಟ್ಯೂಬ್ ಲೈಟ್, ವಾಚ್ ಲೈಟ್, ಮೊಬೈಲ್ ಲೈಟ್ ಎಲ್ಲ ಹಾಕೊಂಬತ್ತಾ ಇದೀವಿ. ನೀನ್ ಎತ್ತಲ್ಲ ಹಿಂದಕ್ಕೆ. ನಿಗುರ್ ಬೇಡ ನನ್ ಮಗನೇ, ಹೋಗ್ಲಾ ಹಿಂದಕ್ಕೆ. ಏನ ಹಿಂದಕ್ಕ? ಗಾಡಿ ಯಾರ್ದು ಅಂತ ಗೊತ್ತಾ? ಶಿವರುದ್ರೇಗೌಡ್ರದು. ನಮ್ಮಣ್ಣ ಒಂದ್ಸರಿ ಮುಂದೆ ಹೆಜ್ಜೆ ಇಟ್ರೆ ಹಿಂದೆ ತೆಗಿಯೋ ಮಾತಾ ಇಲ್ಲ. ಅದಕ್ಕೆ ನಮ್ ಗಾಡಿಗೆ ರಿವರ್ಸ್ ಗೆ ಕಿತ್ತಾಕಿದೀವಿ, ಗೊತ್ತೇನೋ? ನಮ್ಮಣ್ಣನ್ ಯಾರು ಅನ್ಕೊಂಡಿದ್ಯಾ? ಪುಟ್ಟೇಗೌಡ. ಆ ಹೆಸರು ಕೇಳಿದ್ರೆ ಸಾಕು, ತಾಯಿ ಗರ್ಭದಲ್ಲಿರೋ ಮಗು ಕೂಡ ಬಾಯಿ ಮುಚ್ಕೊಂಡಿರುತ್ತೆ. ಅದೇ ನಮ್ಮ ಅಣ್ಣನ ಹೆಸರು ಕೇಳಿದ್ರೆ ಅದೇ ತಾಯಿ ಗರ್ಭದಲ್ಲಿರೋ ಮಗು ಒಂದ್ ಕೈಯಲ್ಲಿ ಅದ್ರ ಬಾಯಿ ಮುಚ್ಕೊಂಡು ಇನ್ನೊಂದ್ ಕೈಯಲ್ಲಿ ಅವ್ರ ಅಮ್ಮನ್ ಬಾಯಿ ಮುಚ್ಚುತ್ತೋ. ಅಣ್ಣ ನಮ್ಮ ಅಣ್ಣನ ಬಗ್ಗೆ ಆ ಮಾನ ಮರ್ಯಾದೆ ಇಲ್ಲೇ ಇರೋ ಜೊತೆಲಿ ಏನಣ್ಣ ಮಾತಾಡ್ತೀಯಾ? ಏನ ಮಾನ ಮರ್ಯಾದಿನ? ಏಯ್, ಹೋದ ವರ್ಷ ಎತ್ತಿನ ಗಾಡಿ ರೇಸ್ನಾಗೆ ನಮ್ಮ ಎತ್ತು ಸೋತೋಯ್ತು ಅನ್ಬಿಟ್ಟು ಅದನ್ನ ಕಚ ಕಚ ಅಂತ ಕತ್ತರಿಸಾಕ್ತವ್ ನಮ್ಮಣ್ಣ. ಲೇ ಎತ್ ಕತ್ತರಿಸ್ತಾರಲ್ಲ ಮಾನ್ವಂತ್ರೇನೋ? ನಮ್ಮ ಅಣ್ಣಂಗೆ ಇಷ್ಟ ಇಲ್ದಿರ ಮದ್ವೆ ಆದ್ಲು ಅಂತ ಹೇಳ್ಬಿಟ್ಟು ಎತ್ ಮಗಳು ಅಂತಾನು ಲೆಕ್ಕಿಸ್ತೆ. ಮಗಳು ನೋಡಿ ಗೊಂಡಿಟ್ ಕೊಂದ ಅನ್ಕೊಳ ನಮ್ಮಣ್ಣ. ಆಯಾ ನಿಮ್ಮ ಬಟ್ಟೆ ನೋಡು ಬೇಡ. ಏನ್ರಯ್ಯ, ನಿಮ್ಮೂರಲ್ಲಿ ಏನಾದ್ರು ಜಗಳ ಆದ್ರೆ ಕೈ ಕತ್ತರಿಸ್ಕೊಂಡ, ಕಾಲ್ ಕತ್ತರಿಸ್ಕೊಂಡ ಅಥವಾ ತಲೆನೇ ಕತ್ತರಿಸ್ಕೊಂಡ್ ಬರ್ತಾ ಇದ್ರಿ ಅಂತದ್ರಲ್ಲಿ ನೀವೇ ಈಗ ತಲೆಗೆ ಬ್ಯಾಂಡೇಜ್ ಸುತ್ಕೊಂಡ್ ಬಂದಿದ್ದೀರಾ? ನೀವು ನಿಸ ಈ ನನ್ ಮಗನ್ ತಲೆ ಕತ್ತರಿಸ್ಬಿಟ್ಟು ಇಲ್ಲ ಮಸಾಲೆ ಹರಿದ್ಬಿಡ್ತೀನಿ. ಅಡ್ಡ ಸಿಗದ್ ಒಬ್ಬ ಪೊಲೀಸ್ ಆಫೀಸರ್ ಮುಂದೆನೆ ಕೈ ಕತ್ತರಿಸ್ತೀನಿ, ಕಾಲ್ ಕತ್ತರಿಸ್ತೀನಿ ಅಂತ ಮಾತಾಡ್ತೀರಾ? ಒದ್ದು ಒಳಗಾಕ್ಬಿಡ್ತೀನಿ. ಲೋಫರ್ಸ್. ಸರ್ ನೀವ್ ಹೇಳಿ ಸರ್, ಗೌರವಕ್ಕೋಸ್ಕರ ಎತ್ಕೊಂದೊಂದ್ ದೊಡ್ಡನ ಇಲ್ಲ ಮಾನ ಮರ್ಯಾದೆಗೋಸ್ಕರ ಸ್ವಂತ ಮಗಳು ನೋಡಿ ಕೊಂದಾಗ್ತವ್ ನಮ್ಮಣ್ಣ ದೊಡ್ಡವನ? ಇಷ್ಟೊತ್ತವರೆಗೂ ನಿಮ್ಮ ನಿಲ್ಸ್ಕೊಂಡು ಮಾತಾಡ್ತಾ ಇದೀವಲ್ಲ ಪೊಲೀಸ್ನವರು, ನಾವು ಕೊಂಡ್ರಯ್ಯ ದೊಡ್ಡವರು. ನಡಿ ಆಚೆ. ನನ್ನ ಮಕ್ಕಳು ರಾಸ್ಕಲ್ಸ್. ಏನ್ ಸರ್ ಹಂಗೆ ಬಿಟ್ಬಿಟ್ರಿ? ಇನ್ನು ಅರ್ಧ ಗಂಟೆ ಬಿಟ್ಟಿದ್ರೆ ನನ್ನನ್ನೇ ಮೆಂಟ್ಲು ಮಾಡಕ್ ಬಿಟ್ಟಿರೋರು. ಹಂಗಲ್ಲ ಸರ್, ಒಬ್ಬ ನೋಡಿದ್ರೆ ಎತ್ ಕತ್ತರಿಸ್ತಾ ಅಂತಾನೆ, ಇನ್ನೊಬ್ಬ ನೋಡಿದ್ರೆ ಹೊಳೆಯೋ ಮಗಳನ್ನೇ ಕತ್ತರಿಸ್ತಾ ಅಂತಾನೆ. ಸ್ವಲ್ಪ ಯೋಚನೆ ಮಾಡಿ ಸರ್. ಕುಡ್ಕೊಂಡ್ ಬಂದ್ ಹೇಳಿಕೆ ಕೊಡೋರ್ನೆಲ್ಲ ನಂಬಕಾಗತ್ತೇನಯ್ಯ? ಕುಡಿದ್ರೆ ಮಾಡಿದ್ರೆ ಕುಡ್ದು ಮಾಡ್ದ ಅಂತ ಸುಮ್ನೆ ಆಗ್ಬಿಡ್ತೀರಾ ಸರ್? ಅಯ್ಯೋ, ಅವರು ಶಿವರುದ್ರೇಗೌಡ್ರು ಕಣಯ್ಯ, ಊರಿಗೆ ದೊಡ್ಡ ಮನುಷ್ಯ. ಅದು ಅಲ್ಲದೆ ಅವ್ರ ಬಗ್ಗೆ ಒಂದ್ ಕಂಪ್ಲೇಂಟು ಇಲ್ಲ. ಇನ್ ಕುಡ್ದವ್ರ ಮತ್ ಕೇಳ್ಕೊಂಡಿರಕ್ಕಾಗತ್ತಾ? ಕಂಪ್ಲೇಂಟ್ ಬರ್ದಿದ್ರಿ ಏನ್ ಸರ್? ಸೆಲ್ಫ್ ಕಂಪ್ಲೇಂಟ್ ಹಾಕಿ ಇನ್ವೆಸ್ಟಿಗೇಷನ್ ಶುರು ಮಾಡಿ. ನಾನು ಎಷ್ಟು ದಿನ ಅಂತ ಕಾನ್ಸ್ಟೇಬಲ್ ಆಗಿರ್ಲಿ. ಅದೇನ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಮಾಡು. ಅಣ್ಣ ನಮಸ್ಕಾರ. ಈ ಊರ್ಲಿ ಶಿವರುದ್ರೇಗೌಡ ಅಂತ ಅವನಲ್ಲ, ಅವಯ್ಯ ಹೆಂಗೆ? ಯೋ, ಅವನೇನ್ ಸದೃವಾದನು ಅನ್ಕೊಂಡೇನೆಯ. ಉಗ್ರ ನರಸಿಂಹನ್ ಆದ್ರೂ ಕೈಯಲ್ಲಿ ಬಗದು ಬಿಡ್ತಾನೆ. ನಮ್ ಗೌಡ ಅವನಲ್ಲ, ಕಣ್ಣಲ್ಲೇ ಬಗದು ಬಿಡ್ತಾನೆ. ಹೌದಾ? ಹೌದಪ್ಪ, ನಮ್ ಗೌಡ ಹಂಗೆಯ. ಸುಮ್ಕೆ ಮಾತಾಡ್ಕೊಂಡಿದ್ ಮಕ್ಕಳನ್ನ ಮಾನ ಮರವಾದೆ ಅಂತ ಆತರ ಬಿದ್ದು ಕೈಯಾರೆ ಸಾಯಿಸ್ಬಿಟ್ಟ. ನೋಡಿ, ಅವ್ರ ಬಗ್ಗೆ ನೀವು ವಿಚಾರಿಸ್ತಿರೋದು ಅವ್ರ ಬೆಟಾಲಿನಿಗೆ ಗೊತ್ತಾಯ್ತು ಅಂದ್ರೆ ನೀವ್ ಏನ್ರು ಖಾಲಿ ಅಣ್ಣನ ಊರರೆಲ್ಲ ನೋಡ್ಬೇಕಾಯ್ತದೆ. ಹುಷಾರು. ಏಯ್, ಯಾವನ್ ಕಣ್ಣ ಇವನು? ಇಡೀ ಊರಲ್ಲಿ ನಮ್ಮ ಗೌಡ್ರ ಬಗ್ಗೆನೆ ವಿಚಾರಿಸ್ಕೊಂಡು ಓಡಾಡ್ತಾವ್ನೆ. ಇವನ್ನ ನೋಡ್ತಾ ಇದ್ದೆ ಯಾವ್ದೋ ಹಲ್ ಕೈದಾವದೆ ಕಲ್ಸಿರಾಗಿದೆ. ನಮ್ ಗೌಡ್ರು ಲೆವೆಲ್ ನೋಡಿ, ನಮ್ ಗೌಡ್ರನ್ನ ಮುಗಿಸ್ಬಿಟ್ಟು ಈ ಊರಲ್ಲಿ ಅಶಾಂತಿ ಎಬ್ಸಕ್ ಬಂದಿರೋ ಟೆರರಿಸ್ಟ್ ನನ್ ಮಗನೇ ಇರ್ಬೇಕು. ಹೌದು. ಏಯ್, ನೀನ್ ಯಾರು ಹೇಳಲೇ? ಪೊಲೀಸ್. ಅಮ್ಮ, ಗೌಡ್ರು ಕೂತ್ಕೊಳ್ಳಿ, ಪೂಜೆ ಮಾಡ್ತಾ ಇದ್ದಾರೆ, ಬರ್ತಾರೆ. ಆದಿಶಕ್ತಿ, ಪರಾಶಕ್ತಿ, ಜಗನ್ಮಾತ, ಚಂಡಿ, ಚಾಮುಂಡಿ, ಚಾಮುಂಡೇಶ್ವರಿ, ಭಗವಾನಿ ಎಲ್ರೂ ಕಾಪಾಡ. ಹೇಳಿ ಸಾಯಿಬ್ರ, ಏನು ವಿಷಯ? ಏನಿಲ್ಲ ಗೌಡ್ರೆ, ಒಂದ್ ಸುದ್ದಿ ಬಂದಿತ್ತು. ಅದು ನಿಜಾನೋ ಸುಳ್ಳು ಅಂತ ತಿಳ್ಕೊಳ್ಳೋಣ ಅಂತ ಬಂದೆ. 6 ತಿಂಗಳಿಂದ ನಿಮ್ಮ ಮಗಳು ಒಬ್ಬ ಹುಡುಗನ ಜೊತೆ ಓಡೋಗಿದ್ದಕ್ಕೆ ನಿಮ್ಮ ಮಗಳನ್ನು ಆ ಹುಡುಗನ್ನು ನೀವೇ ಹುಡುಕಿ ಕೊಂದಿದ್ದೀರಾ ಅಂತ ನಮಗ್ ರೂಮರ್ಸ್ ಬಂದಿದೆ. ಇದ್ರ ಬಗ್ಗೆ ಊರವ್ರನ್ನ ವಿಚಾರಿಸಿದಾಗ
ನಿಮ್ಮ ಮಗಳು ಹುಡುಗನ ಜೊತೆ ಓಡೋಗಿರೋದು ಸತ್ಯ ಅಂತಿದ್ದಾರೆ. ಆದ್ರೆ ನಿಮ್ ಕಡೆಯಿಂದ ಒಂದು ಕಂಪ್ಲೇಂಟು ಇಲ್ಲ. ಆ ಡೌಟ್ನಲ್ಲೇ ಕೇಳ್ತಿದ್ದೀನಿ. ಹೇಳಿ ಗೌಡ್ರೆ, ನೀವು ಕೊಂದಿದ್ದು ನಿಜಾನ? ಒಂದ್ ವೇಳೆ ಸುಳ್ಳಾಗಿದ್ರೆ ದಯವಿಟ್ಟು ತಿಳಿಸಿ. ಫಾಲ್ಸ್ ಇನ್ಫಾರ್ಮೇಶನ್ ಅಂತ ಕೇಸ್ನ ಕ್ಲೋಸ್ ಮಾಡ್ತೀನಿ. ಏನ್ ಹೇಳಿ ಗೌಡ್ರೆ? ಹೌದು, ನಾನೇ ಕೊಂದಿದ್ದು. ಸರ್ ಹೌದು ಅಂತ ಒಪ್ಕೊಂಡಿದ್ದಾರೆ. ಈಗ ಅವ್ರನ್ನ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಫಾರೆನ್ಸಿಕ್ ಟೀಮ್ನ ಕಳಿಸಿ ಸರ್. ಅಲ್ಲೋಗಿ ಏನಾಗಿದೆ ಅಂತ ವಿಚಾರಿಸಿ ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ಶಿವರುದ್ರೇಗೌಡ್ರ ಬಗ್ಗೆ ಹೇಳ್ತಾ ಇದ್ರೆ ಹೇಳ್ತಾನೆ ಇರಬೇಕು ಅನ್ಸುತ್ತೆ. ಇಡೀ ಊರಲ್ಲಿ ಮಾನ ಮರ್ಯಾದೆಗೆ ಹೆಸರುವಾಸಿಯಾದಂಥ ಕುಟುಂಬ ಅಂತಂದ್ರೆ ಅದು ನಮ್ಮ ಶಿವರುದ್ರೇಗೌಡ್ರದ್ದೇ. ನಮ್ಮ ಗೌಡ್ರಿಗೆ 3 ಜನ ಹೆಣ್ಮಕ್ಳು, ಗಂಡು ಮಕ್ಳು ಇಲ್ಲ ಅಂತ ಗನ್ನನ್ನೇ ಸಂತರ ನೋಡ್ಕೊಂತಾರೆ. ನಮಗೆಲ್ಲ ಶನಿವಾರ ಆದ್ಮೇಲೆ ಭಾನುವಾರ ಬಂದ್ರೆ ನಮ್ಮ ಗೌಡ್ರಿಗೆ ಶನಿವಾರ ಆದ್ಮೇಲೆ ಬೇಟೆ ಆಡೋ ಮೂಡು ಬರುತ್ತೆ. ನಮ್ಮ ಗೌಡ್ರು ಕಾಡಿಗೆ ಕಾಲಿಟ್ಟೆ ಎಲ್ಲ ಪ್ರಾಣಿಗಳು ಸೈಲೆಂಟ್ ಆಗಿ ಹೋಗ್ತವೆ. ಈಗ ನಮ್ಮ ಶಿವರುದ್ರೇಗೌಡ್ರು ಮೀಸೆ ತಿರುತ್ತಾ ಎಲ್ಲಿ ಹೋಗ್ತಾ ಇದ್ದಾರೆ ಗೊತ್ತಾ? ಏ ಸಾಹೇಬ್ರೆ, ಸ್ಟೇಷನ್ ಸ್ವಲ್ಪ ಕ್ಲೀನ್ ಆಗಿ ಮಾಡಿ ಕೇಳ್ರಿ. ಜನರ ಗೋಳ ಬಗ್ಗೆ ಅಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೋಗ್ಲಿ ದೂಡದ ಬಗ್ಗೆ ಆದ್ರೂ ತಲೆ ಕೆಡಿಸ್ಕೊಳ್ಳಿ. ನೋಡಿ ನಮ್ಮ ಗೌಡ್ರ ಹೆಂಗ್ ಸಿಂತವ್ರೆ. ಇಲ್ಲಿ ಹೋಗಿ ಸ್ವಲ್ಪ ಬ್ರಾಂದಿ ತಂದ್ಬಿಡ್ತೀನಿ. ಬಿಸ್ನೀರ್ಗೆ ಮೆಣಸು ಹಾಕೊಂಡ್ ಕುಡಿದ್ರೆ ನೆಗಡೆ ಹೊಂಟಾಯ್ತದಪ್ಪ. ಇವಾಗ ನಮ್ಗೆ ಹೆಂಗೆ ಗೌಡ್ರನ್ ಬಿಟ್ಟಿರಕ್ ಆಗೋದಿಲ್ವೋ, ನೆಗಡಿಗೂ ಕೂಡ ಅಷ್ಟೇ ಗೌಡ್ರನ್ ಬಿಟ್ಟಿರಕ್ ಆಗಲ್ಲ. ನೋಡಿದ್ರ ನಮ್ ಗೌಡ್ರ ಫಾಲೋಯಿಂಗ್. 6 ಅಡಿ ಇರೋ ನಮ್ ಗೌಡ್ರನ್ನ 60 ಅಡಿ ಕಟೌಟ್ ಮಾಡಿದ್ದಾರೆ. ಈ 4 ಜನ ಇಲ್ದೆ ನಮ್ ಗೌಡ್ರು ಇಲ್ಲ, ಗೌಡ್ರು ಇಲ್ದೆ ಈ 4 ಜನ ಇಲ್ಲ. ಅಲ್ಲ ಗೌಡ್ರೆ, ನಿಮ್ಗೆ ಯಾಕೆ ಗನ್ನು? ಸರ್ಕಾರ ಕೊಪ್ಪಿಸ್ಬಿಡಿ. ಏನ್ ಹೇಳ್ತಾ ಇದ್ದೀರಾ? ಸ್ವಾತಂತ್ರ್ಯ ಬಂದಾಗ ನಮ್ ತಾತನ್ಗೆ ಅವ್ರ ತಾತ ಕೊಟ್ಟಿರೋ ಗನ್ನಿದು. ನಮ್ ಜಮೀನ್ ಬಗ್ಗೆ ಗೊತ್ತೇನ್ರಿ? ಊರೇ ನಿಮ್ದಲ್ವಾ ಗೌಡ್ರೆ? ಮತ್ತೆ ಊರಿಗೆ ಪ್ರಾಣಿಗಳೇನಾದ್ರೂ ಬಂದ್ರೆ ಡಿಶುಮ್ ಡಿಶುಮ್ ಅಂತ ಕೈಯಲ್ಲಿ ಸುಡಕ್ಕಾಗತ್ತಾ? ರೆನ್ಯೂ ಮಾಡ್ಕೊಡಿ ಅಂದೆ ಮಾಡ್ಕೊಡಿ ಅಷ್ಟೆ. ಗನ್ನು ನಮ್ ವಂಶದ ಗೌರವ. ಇದು ನಮ್ ಶಿವರುದ್ರೇಗೌಡ್ರ ಖದರ್. ಅದು ಅಲ್ಲದೆ ಈ ಊರು ಅವ್ರ ತಾತ ಕಟ್ಟಿರೋ ಊರು. ಅವ್ರ ತಾತ ಜಮೀನಲ್ಲಿ ಕಟ್ಟಿರೋ ಈ ಊರು ಬೆಳೆದು ದೊಡ್ಡದಾಗಿ ಇವತ್ತು ಕಾಲಿಡೋದು ಕಷ್ಟ ಆಗಿದೆ.